ಪೂಜೆ ಆದಮೇಲೆ ಬಿಸಿ ಬಿಸಿ ರಾಗಿ ರೊಟ್ಟಿ, ಅದ್ರ ಜೊತೆಗೆ ಬಿಸಿ ಬಿಸಿ ಕಾಫಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ, ಕಾಳು ಗೊಜ್ಜು, ಟೇಸ್ಟಿ. ನನ್ನ ಡೈಲಿ ರೊಟೀನ್ ಏನಪ್ಪ ಅಂತ ಅಂದರೆ ಹೀಲಿ ಡಿವೈಸ್ನ ನಾನು, ಯಾಕಂದರೆ ಇವಾಗಿನ ಪೊಲ್ಯೂಷನ್ನಿಗೆಲ್ಲ ಕೂದಲುಗಳು ಉದುರೋದು ತುಂಬ ಜಾಸ್ತಿ ಇರುತ್ತೆ. ತಡಿಬೇಕು, ಕೂದಲು ಹೊಸ ಕೂದಲು ಹುಟ್ಟಬೇಕು ಅಂತ ಅಂದರೆ ಹೀಲಿ ಡಿವೈಸಲ್ಲಿ ನಾವು ಆ ಪ್ರೋಗ್ರಾಮ್ನ ಹಾಕೊಂಡಾಗ ದಿನ ಒಂದು ಇಷ್ಟು ಕೋರ್ಸ್ ಅಂತ ಇರುತ್ತೆ, ಕೋರ್ಸಾಗಿ ಕೂಡ ಮಾಡ್ಕೋಬೋದು. ಆ ಕೂದಲು ಉದುರೋದು ನಿಯಂತ್ರಣಕ್ಕೆ ಬರುತ್ತೆ. ಟ್ರಾನ್ಸ್ಮಿಟಿಂಗ್ ಪ್ರೋಗ್ರಾಮ್ ಟು ಯುವರ್ ಹೀಲಿ ಡನ್ ಈ ರೀತಿ ತೋರಿಸುತ್ತೆ. ಸೊ ಇಲ್ಲಿ ಏನು ಹೋಗ್ತಿದೆ ಅಲ್ವಾ, ಇದು ಬಂದು ನಮ್ಮ ವಾಟರ್ ಲೆವೆಲ್, ನಮ್ಮ ಬಾಡಿ ವಾಟರ್ ಲೆವೆಲ್ ತೋರಿಸುತ್ತೆ. ಸೊ ಈ ಥರ ಕ್ಲಿಯರಾಗಿ ಬಂದಾಗ ಅವಾಗ ನೀರು ಕುಡಿತಾ ಇರಬೇಕು. 2 ಮಿನಿಟ್ಸ್ಗೆ ಒಂದು 2 ಸಿಪ್ಸ್ ಹತ್ರ ಕುಡಿತಾ ಇರಬೇಕು. ಒಳ್ಳೆಯದು, ಚೆನ್ನಾಗದು ವರ್ಕ್ ಆಗುತ್ತೆ ಡಿವೈಸು ಅಂತ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಹೀಲಿ ಹಾಕ್ಕೊಂಡಾಗ ಅಂತ ಅಂದರೆ, ನನ್ನ ವ್ಲಾಗ್ಸ್ಗಳನ್ನೆಲ್ಲ ಎಡಿಟ್ ಮಾಡ್ಕೊಂಡು ಕೂತ್ಕೋತೀನಿ. ಸಿಂಪಲಾಗಿ ದಾಲ್ ಸಾಂಬಾರ್ ಅನ್ನ ವಿತ್ ನನ್ನ ಚಾನಲ್ನ ನೋಡಿಕೊಂಡು ಊಟ ಮಾಡ್ತಾಯಿದ್ದೀನಿ ಇವತ್ತು ನಾನು. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಪರೈಸ್ ಯೂಟ್ಯೂಬ್ ಚಾನಲ್. ನೋಡಿ, ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಆಯಿತು ಇವತ್ತು. ಸೊ ದೀಪಗಳ ಆರಾಧನೆ ಆಗಿದೆ ಇವತ್ತು ನಮ್ಮ ಮನೆಯಲ್ಲಿ. ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ದಿನ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ದಿನನ ಶುರು ಮಾಡ್ತಾ ಇದ್ದೀನಿ. ಪೂಜೆ ಆದಮೇಲೆ ಬಿಸಿ ಬಿಸಿ ರಾಗಿ ರೊಟ್ಟಿ ಒಟ್ಟಿಗೆ ಹೆಸರು ಕಾಳಿನ ಏನು ಮಾಡಿದ್ದೀನಿ, ಮಸಾಲೆ ಸಾಂಬಾರು ಮಾಡಿದ್ದೀನಿ. ಅದ್ರ ಜೊತೆಗೆ ಬಿಸಿ ಬಿಸಿ ಕಾಫಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ, ಕಾಳು ಗೊಜ್ಜು ಮತ್ತು ಬಿಸಿ ಬಿಸಿ ಕಾಫಿ. ಹೀಗೆ ದಿನ ಸ್ಟಾರ್ಟ್ ಆಗ್ತಾಯಿದೆ. ನೆಕ್ಸ್ಟು ಏನೇನೆಲ್ಲ ಮಾಡ್ತೀನಿ ನೋಡೋಣ. ಸೊ ಫಸ್ಟು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ ಇವಾಗ ನಾನು. ಆಹಾ, ಬಿಸಿ ಬಿಸಿ ಇದೆ, ಚೆನ್ನಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಟೇಸ್ಟಿ ಹಾಗಾಗಿ ಕಾಂಬಿನೇಷನು. ಕಾಳು ಮಸಾಲೆ ಇಲ್ವಾ, ಮಸಾಲೆ ಕಾಳು ಸಾಂಬಾರು ರೊಟ್ಟಿ ಜೊತೆ ಸಕ್ಕತ್ತಾಗಿರುತ್ತೆ. ಆಹಾ, ಬೊಂಬಾಟ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ನನ್ನ ಡೈಲಿ ರೊಟೀನ್ ಏನಪ್ಪ ಅಂತಂದರೆ ಹೀಲಿ ಡಿವೈಸ್ನ ನಾನು ಹಾಕೋತೀನಿ. ಸೊ ವೆಸ್ಟ್ ಬ್ಯಾಂಡ್ ಕನೆಕ್ಟ್ ಮಾಡಿ ಹೀಲಿ ಡಿವೈಸ್ ಹಾಕ್ಕೊಂಡು ಪ್ರೋಗ್ರಾಮ್ನ ಹಾಕೋತೀನಿ. ಇವತ್ತೇನು ಪ್ರೋಗ್ರಾಮು, ಸ್ಕಿನ್ ಹಾರ್ಮೋನಿ ಅಥವಾ ಹೇರ್ ಹಾರ್ಮೋನಿ, ಸೊ ಏನು ಬೇಕಾದ್ರೂ ಹಾಕೋಬೋದು. ಯಾಕಂದರೆ ಇವಾಗಿನ ಪೊಲ್ಯೂಷನ್ನಿಗೆಲ್ಲ ಕೂದಲುಗಳು ಉದುರೋದು ತುಂಬ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಕೂದಲುಗಳು ಉದುರೋದು ಜಾಸ್ತಿ ಇರುತ್ತೆ. ಇವಾಗೆಲ್ಲ ಗಂಡ್ಮಕ್ಳಿಗೂ ಕೂಡ ಉದುರುತ್ತೆ ಕೂದಲು ಅಲ್ವಾ. ಸೊ ಕೂದಲು ಉದುರೋದು ತಡಿಬೇಕು, ಕೂದಲು ಹೊಸ ಕೂದಲು ಹುಟ್ಟಬೇಕು ಅಂತ ಅಂದರೆ ಹೀಲಿ ಡಿವೈಸಲ್ಲಿ ನಾವು ಆ ಪ್ರೋಗ್ರಾಮ್ನ ಹಾಕೊಂಡಾಗ ದಿನ ಒಂದು ಇಷ್ಟು ಕೋರ್ಸ್ ಅಂತ ಇರುತ್ತೆ, ಕೋರ್ಸಾಗಿ ಕೂಡ ಮಾಡ್ಕೋಬೋದು. ಅಥವಾ ಪ್ರೋಗ್ರಾಮ್ನ ಹಾಕೊಂಡು ದಿನ ನಮ್ಮ ಕೂದಲು ಉದುರೋದು ನಿಯಂತ್ರಣಕ್ಕೆ ಬರುತ್ತೆ. ಅದಾದಮೇಲೆ ಹೊಸ ಕೂದಲುಗಳು ಕೂಡ ಹುಡ್ತಾ ಹೋಗುತ್ತೆ. ಅಲ್ಲೆಲ್ಲ ಹೊಡಿತಾ ಇದೆ. ಸೊ ನಾನೀಗ ಹೀಲಿ ಡಿವೈಸ್ಗೆ ಇದು ವೆಸ್ಟ್ ಬ್ಯಾಂಡ್ನ ಪ್ಲಗ್ ಮಾಡಿದ್ದೀನಿ. ಸೊ ಕೈಗೂ ಕೂಡ ನಾನು ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ರೈಟ್ ಹ್ಯಾಂಡ್ಗೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಲೆಫ್ಟ್ ಹ್ಯಾಂಡ್ಗೂ ಕೂಡ ಹಾಕ್ಕೊಂಡಿದ್ದೀನಿ. ಈ ಡಿವೈಸ್ನ ನಮ್ಮ ಹತ್ರ ಇಟ್ಕೋಬೇಕು ಅಥವಾ ನಮ್ಮ ಮೇಲೆ ಹ್ಯಾಂಗ್ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ನಾವು ಡಿವೈಸ್ನ ಆನ್ ಮಾಡಿ ಫೋನಲ್ಲಿರೋ ಆ್ಯಪ್ ಪ್ರೋಗ್ರಾಮ್ಗೆ ಹೀಲಿ ಅನ್ನೋ ಆ್ಯಪ್ ಒಳಗೆ ಹೋಗಿ ಇವಾಗ ನೋಡಿ ಸರ್ಚಿಂಗ್ ಫಾರ್ ಡಿವೈಸ್ ತೋರಿಸ್ತಾ ಇದೆ. ನಮ್ಮ ಮೇಲೆ ಹಾಕ್ಕೊಂಡು ನಾವು ಪ್ರೋಗ್ರಾಮ್ನ ಮಾಡಬೇಕು. ಅದಕ್ಕೆ ನನಗೆ ಕೈಲಿ ಹಿಡ್ಕೊಂಡು ಪ್ರೋಗ್ರಾಮ್ ಮಾಡಬೇಕು. ಕಂಟಿನ್ಯೂ. ನೆಕ್ಸ್ಟ್ ಇವಾಗ ಕಫ ಅನ್ನೋ ಪ್ರೋಗ್ರಾಮ್ ಓಡ್ತಿದೆ. ಅಂದರೆ ಪ್ರೀವಿಯಸ್ ನಾವೇನು ಪ್ರೋಗ್ರಾಮ್ ತೊಗೊಂಡಿದ್ದೆ ಅದು ಓಡ್ತಿದೆ. ಸೊ ಅದನ್ನು ಬ್ಯಾಕ್ ಮಾಡ್ತೀನಿ. ಇವಾಗ ನೆಗಡಿ ಕೆಮ್ಮು ಎಲ್ಲ ಜಾಸ್ತಿ ಆಗುತ್ತಲ್ವಾ. ಸೊ ಆ ಟೈಮಲ್ಲಿ ನಾವು ಕಫ ಪಿತ್ತ ನೋಡಿ ಇಷ್ಟು ಪ್ರೋಗ್ರಾಮ್ಸ್ ಇದೆ. ವಾತ ಇದೆಲ್ಲ ಡಿಫೆನ್ಸ್ ಸಪೋರ್ಟ್. ಸೊ ಇವೆಲ್ಲ ತೊಗೊಂಡು ಯೂಸ್ ಆಗುತ್ತೆ ಅವಾಗ. ಸೊ ಇಷ್ಟು ಪ್ರೋಗ್ರಾಮ್ಸ್ ಇದೆ, 200+ ಪ್ರೋಗ್ರಾಮ್ಸ್ ಇದೆ. ಸೊ ಇವಾಗ ನಾನು ತೊಗೋತಿರೋದು ಬ್ಯೂಟೀಸ್ ಸ್ಕಿನ್ ಇದರಲ್ಲಿ. ಇವತ್ತು ನಾನು ಹೇರೇ ತೊಗೊತೀನಿ. ಸ್ಟಾರ್ಟ್ ಪ್ರೋಗ್ರಾಮ್ ಕನೆಕ್ಟ್ ಆಗ್ತಾ ಇದೆ. ಅದು ನೋಡಿ, ಟ್ರಾನ್ಸ್ಮಿಟಿಂಗ್ ಪ್ರೋಗ್ರಾಮ್ ಟು ಯುವರ್ ಹೀಲಿ. ನಾನು ಕೈಲಿ ಇಟ್ಕೊಂಡಿದ್ದೀನಿ. ಓಕೆ, ಡನ್. ಈ ರೀತಿ ತೋರಿಸುತ್ತೆ. ಸೊ ಇಲ್ಲಿ ಏನು ಹೋಗ್ತಿದೆ ಅಲ್ವಾ, ಇದು ಬಂದು ನಮ್ಮ ವಾಟರ್ ಲೆವೆಲ್, ನಮ್ಮ ಬಾಡಿ ವಾಟರ್ ಲೆವೆಲ್ ತೋರಿಸುತ್ತೆ. ಸೊ ಈ ಥರ ಕ್ಲಿಯರಾಗಿ ಬಂದಾಗ ಓಕೆ, ಗುಡ್ ಟು ಗೋ ಅಂತ ನಾವಿಲ್ಲಿ ಪರ್ಸೆಂಟೇಜ್ ವೈಸ್ 15% ಇದೆ. ಇಲ್ಲಿ ನಾವು ಪ್ಲಸ್ ಮಾಡ್ತಾ ಹೋಗ್ಬೋದು. 100 ಕೂಡ ಇಟ್ಕೋಬೋದು ನಾವು. ಬಟ್ ನಾನು ಇಲ್ಲಿ ಇಟ್ಕೋತಾ ಇರೋದು 65 to 70. ಸೊ 70
ಪರ್ಸೆಂಟ್ ಇಟ್ಕೋತಾ ಇದ್ದೀನಿ. ಹಾರ್ಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಈ ಥರ ಕ್ಲೀನಾಗಿ ಫ್ರೀಕ್ವೆಂಟಾಗಿ ಮೂವ್ ಆಗ್ತಿದ್ರೆ ನನ್ನ ಬಾಡಿಲಿರೋ ವಾಟರ್ ಲೆವೆಲು ಚೆನ್ನಾಗಿದೆ, ನಾನು ಈ ಡಿವೈಸ್ನ ಇವಾಗ ತೊಗೋಬೋದು ಇಷ್ಟು ಪರ್ಸೆಂಟೇಜಲ್ಲಿ ಅಂತ. ಇದು ಬಂದು 59 ಮಿನಿಟ್ಸ್ ಅಂದರೆ 1 ಅವರ್ ಆಲ್ಮೋಸ್ಟ್ ಇದೆ ಹೇರ್ ಪ್ರೋಗ್ರಾಮು. ಸೊ ಅವಾಗ ಇಲ್ಲಿ ಡಿವೈಸ್ ಹಾಕೊಂಡಾಗ ನಾವು ಅವಾಗ ನೀರು ಕುಡಿತಾ ಇರಬೇಕು. 2 ಮಿನಿಟ್ಸ್ಗೆ 1 to 2 ಸಿಪ್ಸ್ ಹತ್ರ ಕುಡಿತಾ ಇರಬೇಕು. ಒಳ್ಳೆಯದು, ಚೆನ್ನಾಗದು ವರ್ಕ್ ಆಗುತ್ತೆ ಡಿವೈಸು ಅಂತ. ಸೊ ಇವಾಗ ನಾನು ಇಲ್ಲಿ ಬ್ಯಾಕ್ ಹೋಗ್ತೀನಿ. ಸೊ ಪವರ್ ಎಲ್ಲ ಸೇವ್ ಆಗುತ್ತಲ್ವಾ, ಸೇವ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ಬ್ಯಾಕ್ ಹೋಗಿ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಆಫ್ ಮಾಡ್ತೀನಿ. ಸ್ವಿಚ್ ಆಫ್ ಅಂತ ಮಾಡಿದಾಗ ಬ್ಯಾಕ್ ಹ್ಯಾಂಡಲ್ಲಿ ಓಡ್ತಿರುತ್ತೆ, ಬಟ್ ಪವರ್ ಸೇವ್ ಆಗೋಸ್ಕರ. ಸೊ ಈ ಥರ ಬಂದಾಗ ಕಂಪ್ಲೀಟು ಬ್ಯಾಕ್ ಮಾಡಬೇಕು. ಇದೆಲ್ಲರೂ ಡಿವೈಸು ಕಂಪ್ಲೀಟ್ ಬ್ಯಾಕ್ ಅಷ್ಟೇ. ಕ್ಲೋಸ್ ಆಲ್ ಆ್ಯಪ್ಸ್. ಹೀಲಿ ಹಾಕೊಂಡಾಗ ಅದಷ್ಟೇನು ಕೆಲಸ ಮಾಡೋದಕ್ಕಾಗೋದಿಲ್ಲ, ನೀರಲ್ಲಿ ಏನು ಮಾಡ್ಕೊಳ್ಳೋಕೆ ಬ್ರಿಸ್ಟ್ ಬ್ಯಾಂಡ್ ಇರುತ್ತೆ ಅಲ್ವಾ, ಕೈಲಿ ಬ್ರಿಸ್ಟ್ ಬ್ಯಾಂಡ್ ಇರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಹೀಲಿ ಹಾಕೊಂಡಾಗ ಅಂತ ಅಂದರೆ ನನ್ನ ವ್ಲಾಗ್ಸ್ಗಳನ್ನೆಲ್ಲ ಎಡಿಟ್ ಮಾಡ್ಕೊಂಡು ಕೂತ್ಕೋತೀನಿ. ಸೊ ಹೀಲಿ ಹಾಕೊಳ್ಳೋ ಟೈಮಲ್ಲಿ ನಾನು ವ್ಲಾಗ್ಸ್ನ ಎಡಿಟ್ ಮಾಡ್ತೀನಿ. ಸೊ ನೋಡೋದಲ್ಲ ಹೀಲಿ ಹಾಕೊಳ್ಳೋ ಟೈಮಲ್ಲಿ ಏನು ಮಾಡ್ತೀನಿ ಅಂತ, ಯಾಕಂದರೆ ಹೀಲಿ ಡಿವೈಸ್ ಹಾಕ್ಕೊಂಡು ನಾನು ಕೆಲಸ ಮಾಡೋದಕ್ಕಾಗೋದಿಲ್ಲ ಬೇರೆ ಕೆಲಸಗಳೆಲ್ಲ, ಅದಕ್ಕೋಸ್ಕರ ಎಡಿಟ್ ಮಾಡ್ತೀನಿ. ಎಡಿಟು ಇಲ್ಲಪ್ಪ ಅಂದರೆ ಏನು ಮಾಡ್ತೀನಿ, ಸಣ್ಣ ಪುಟ್ಟ ನೀರು ಇಲ್ದಿರೋ ಅಂಥ ಕೆಲಸಗಳನ್ನ ಮಾಡ್ಕೊತೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಸಿಂಪಲಾಗಿ ದಾಲ್ ಸಾಂಬಾರ್ ಅನ್ನ ವಿತ್ ನನ್ನ ಚಾನಲ್ನ ನೋಡಿಕೊಂಡು ಊಟ ಮಾಡ್ತಾಯಿದ್ದೀನಿ ಇವತ್ತು ನಾನು. ಹಲೋ, ಇವಾಗ ತಾನೇ ಬಂದೆ ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆ. ಇವತ್ತು ಯಾವ ಕಡೆ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡೋಣ ಬನ್ನಿ. ಹೋಗ್ತಾ ಇದ್ದೀವಿ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಯಾವ್ದಾದ್ರು ಕರ್ಕೊಂಡು ಹೋಗ್ತಾರೆ ಸುಷ್ಮಾ ಅಂತ, ನೋಡೋಣ. ಶಾರ್ಟ್ ಕಟ್ಟ ಇದು ಶಾರ್ಟ್ ಕಟ್ ಹಿಂದೆಯಿಂದ ಗೀತ ಕೂಡ ಬರ್ತಾರೆ. On the way to ರಾಘವೇಂದ್ರ ಸ್ವಾಮಿ ಮಠ. ಜಯನಗರಲ್ಲಿ ಇರುವಂತ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇರೋದು ನಾವು. ಮಾರೇನಹಳ್ಳಿನ ಅದು ಜಯನಗರ ಅಲ್ವಾ? ಜಯನಗರ 3rd ಬ್ಲಾಕ್ 5th ಬ್ಲಾಕ್ ಬರುತ್ತೆ. ಜಯನಗರ 5th ಬ್ಲಾಕ್, ಮಾರೇನಹಳ್ಳಿ ಸಿಗ್ನಲ್. ಓಕೆ. ಹ್ಯಾಂಡ್ ಮೇಡ್ ಎಲ್ಲ ಇಟ್ಟಿದ್ದಾರೆ. ಈ ವರ್ಷ ಮನೆ ತಗೋತೀವಿ. ಯಾರು ಹೌದಾ? ಗೀತಾ ನಿಮಗೆ ಹೇಳಿದ್ರಾ? ಇಟ್ಬಿಟ್ಟಿದಾರಪ್ಪ ಈ ವಾರ ಗುಲ್ಕನ್ ಎಲ್ಲ ಇಟ್ಬಿಟ್ಟಿದ್ದಾರೆ ನೋಡಿ. ಜಾಗ ಬಿಡಿ. ಏನಿದು? ಅದು ಬಂದಿಲ್ಲ ಸರ್. ಈ ವಾರ ನೋಡಿ ಏನ್ ಸ್ಪೆಷಲ್ ಆಗಿಟ್ಟಿದ್ದಾರೆ. ಬ್ಲಾಗ್ ಬರ್ತಾ ಇದೆ ಅಂತಾನೆ ಇಟ್ಟಿದ್ದಾರೆ ಅಲ್ವಾ? ಪ್ರತಿ ವಾರಕ್ಕಿಂತ ಈ ವಾರ ವಿಭಿನ್ನವಾಗಿ ಎಷ್ಟೊಂದು ಐಟಮ್ಸ್ ಎಲ್ಲ ಇಟ್ಕೊಂಡ್ರು. ಹ್ಯಾಂಡ್ ಮೇಡ್ ರಾಯರಿದ್ದಾರೆ ಅನ್ನೋ ಬೋರ್ಡು. ಸೊ ಅದನ್ನ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಎಷ್ಟು ಇಯರಿಂಗ್ಸ್ ತಗೊಂಡಿದೀವಿ ನಾವು. ರಾಯರಿಗೆ ಹೂವು ತಗೊಂಡು ಮುಂದಕ್ಕೆ ಹೋಗೋಣ. ಸೊ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬಂದು ಕೂತಿದ್ದೀನಿ. ಫ್ರೆಂಡ್ಸು ಪ್ರದಕ್ಷಿಣೆ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಒಂದು ದರ್ಶನ ಆ್ಯಕ್ಚುಲಿ ಒಂದೊಂದು ದರ್ಶನ ಆಯಿತು. ಇವಾಗ ದೇವ್ರನ್ನ ಆರಾಧನೆ ಮಾಡ್ಕೊಂಡು ಕೂತಿದ್ದೀನಿ ಅಷ್ಟೇ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾಸು ಸಿಗ್ತಾರೆ ಮೇಡಮ್ ನಮ್ಗೆ ಇಲ್ಲಿ ಅಲ್ವಾ? ಎಷ್ಟೊತ್ತಿಗೆ ಬರ್ತೀರಾ ನೀವು? ಯಾವಾಗಲೂ 5:30. ಓಕೆ. ದರ್ಶನ ಆಯ್ತಾ ನಿಮ್ದು? ದರ್ಶನ ಮುಗೀತಾ? ಸಕ್ಕರ್ ಫ್ರೆಂಡ್ಲಿ ಆಗಿ ಮತ್ತೆ ಇಲ್ಲಿ ಬಂದಿದ ತಕ್ಷಣ ಒಂದು ಹಾಯ್ ಹೇಳ್ಬಿಟ್ಟು ನಾವು ಆಮೇಲೆ ಒಳಗಡೆ ಹೋಗ್ತೀವಿ. ಓಕೆ. ಸೊ ದರ್ಶನ ಮುಗೀತಾ? ಹೇಗಾಯ್ತು ಸುಷ್ಮಾ ದರ್ಶನ? ಸೂಪರಾ? ಸಿಗ್ನಲ್ ಬಿತ್ತಪ್ಪ. ಹೇಗೆ ದರ್ಶನ ಗೀತಾ? ಅಷ್ಟು ಚೆನ್ನಾಗಾಯ್ತು.
ನೋಡಿ ಈ ತರ ಮಾತಾಡ್ಕೊಂಡು ಹೋಗ್ತೀವಿ ಗಾಡೀಲಿ. ಏನು ಕರೆಕ್ಟ್ ಬಟ್ ನಾನು ಹೇಳಿದ ಇಲ್ಲ ಆಕ್ಚುಲಿ ಕರೆಕ್ಟು అంటే నేను చెప్పింది ಬೇಜಾರಾದ್ರೆ ఎవరైనా బాగుంటావు ನೋಡಿ ಈ ತರ ಏನಾದ್ರೂ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಸೊ ಹೀಗಿತ್ತು ನನ್ನ ದಿನ. ಬೆಳಗ್ಗೆ ದೇವ್ರ ಪೂಜೆಯಿಂದ ಹಿಡಿದು ಬ್ರೇಕ್ಫಾಸ್ಟ್, ಲಂಚ್ ಮತ್ತು ನನ್ನ ಫ್ರೆಂಡ್ಸ್ ಒಟ್ಟಿಗೆ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದಿದ್ದು ಎಲ್ಲ ನೋಡಿದ್ರಿ. ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೀಗೆ ನನ್ನ ವ್ಲಾಗ್ಸ್ನೆಲ್ಲ ಎನ್ಕರೇಜ್ ಮಾಡಿ ನೋಡ್ತಾ ಇರಿ. ಬಾಯ್ ಬಾಯ್.